ತರೀಕೆರೆ ಭದ್ರಾವತಿ ಸುಂದಳ್ಳಿ ಸಖತ್ತಾಗಿದೆ ಬ್ರದರ್. ಇದು 25 ಗಂಟೆ ನಾನು ಬರ್ತಾ ಇರೋದು. ಬಂದಾಗೆಲ್ಲ ನಾನು ತಿನ್ನೋದು ಒಂದೇ ಮೇನು, ಮುದ್ದೆ, ಮಟನ್ ಸಾಂಬಾರು, ಉಂಡೆ, ಮಟನ್ ಫ್ರೈ ತಿಂತಾ ಇದ್ರೆ ಒಳಗಡೆ ಗುಳಂ ಅಂತ ಹೋಗ್ತಾ ಇರ್ಬೇಕು. ಕೈಮಾ 20 ವರ್ಷದಿಂದ ಏನು ನಾವು ರುಚಿ ನೋಡಿದ್ವೋ ಇವತ್ತಿಗೂ ಸ್ಟಿಲ್ ದೇ ಆರ್ ಮೇಂಟೈನ್ ದ ಕ್ವಾಲಿಟಿ, ಕ್ವಾಂಟಿಟಿ, ಸರ್ವಿಸ್ ಅಂಡ್ ದೆನ್ ಪ್ರಿಯಾರಿಟಿ ಆಫ್ ಕಸ್ಟಮರ್ ರಿಕ್ವೈರ್ಮೆಂಟ್. ನಾವೇನು ಕೇಳ್ತೀವೋ ಅದನ್ನ ಪ್ರೀತಿಯಿಂದ ಮನೆಯಲ್ಲಿ ಯಾವ ರೀತಿ ನಮ್ಗೆ ನಮ್ಮನ್ನ ಊಟದ ವಿಚಾರದಲ್ಲಿ ಗಮನಿಸ್ತಾರೋ ಅದೇ ರೀತಿ ಏನ್ ಬೇಕೋ ಅದನ್ನ ಈಗಲೂ ಕೂಡ ಮಟನ್ ಐಟಮ್ ಖಾಲಿ ಆಗಿತ್ತು, ಚಿಕನ್ ಕೂಡ ಪೇಪರ್ ಡ್ರೈ ಮಾಡಿಕೊಟ್ರು. ರಿಯಲಿ ಅಪ್ರಿಶಿಯೇಟ್. ಈ ಟೀಮ್ಗೆ ನಮ್ಮ ಒಂದು ಥ್ಯಾಂಕ್ಸ್ ಇರಲಿ. ನಮ್ಮ ಲೋಕಲ್ ಭದ್ರಾವತಿ ಸ್ನೇಹಿತರು ಅವ್ರ ಪರವಾಗಿ ಥ್ಯಾಂಕ್ ಯು. ಇಟ್ಸ್ ರಿಯಲಿ ಗ್ರೇಟ್. ಇಟ್ಸ್ ಗುಡ್ ಪಾಯಿಂಟ್. ಪ್ರತಿಯೊಬ್ರು ಕೂಡ ಇಲ್ಲಿ ಬಂದು ಒಂದು ಸರಿ ಈ ರುಚಿನ ಸವಿಬೇಕು ಅಂತೇಳಿ ನನ್ನ ಕಡೆಯಿಂದ ಒಂದು ಫೀಡ್ಬ್ಯಾಕ್. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಸರ್? ಸರ್ ಹೆಸರು ಮಹೇಶ್ ಅಂತ. ಓಕೆ ಸರ್. ಹೋಟೆಲ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಗಿದೆ ಸರ್? ಸರ್ ಸ್ಟಾರ್ಟ್ ಮಾಡಿ ಹೆಚ್ಚು 52 ವರ್ಷ ಆಗ್ತದೆ ಸರ್. 52 ವರ್ಷ. ಯಾಕಂದ್ರೆ 1973ರಿಂದ ಅಪ್ಪಾಜಿ ಸ್ಟಾರ್ಟ್ ಮಾಡಿದ್ದು. ಅಪ್ಪಾಜಿ ಆದ್ರು, ಅಪ್ಪಾಜಿ ಆದ್ಮೇಲೆ ಅಮ್ಮರು ಆದ್ಮೇಲೆ ನಾವು ಮಾಡ್ತಾ ಇದ್ದೀವಿ. ಅಪ್ಪಾಜಿ ಅವರು ಎಕ್ಸ್ಪೈರ್ ಆಗಲೇ 21 ವರ್ಷ ಆಯ್ತು. ಅಮ್ಮರಿದ್ದಾರೆ. ನಮ್ಮಲ್ಲಿ ಸ್ಪೆಷಲ್ ಏನಪ್ಪಾ ಅಂದ್ರೆ ಮಟನ್ ಊಟ, ಚಿಕನ್, ಕೈಮಾ, ಬೋಟಿ. ಮೋಸ್ಟ್ ಎಲ್ಲ ಫ್ಯಾಮಿಲಿನೇ ನಾವು ಎಲ್ಲ ಕುಕಿಂಗು ಸಪ್ಲೈ ಎಲ್ಲ ಮಾಡೋದ್ರಿಂದ ನಮ್ಮದೇ ಅದೊಂದು. ಮತ್ತೆ ನಾವು ಮಸಾಲೆ ಐಟಮ್ ಯಾವ್ದು ತರ್ಸಕ್ ಹೋಗಲ್ಲ, ನಾವು ಓನಾಗೆ ಮಾಡ್ಕೊಂತೀವಿ. ಸರ್ ಪ್ರೈಸ್ ಎಷ್ಟಿತ್ತು ಸರ್ ನೀವು ಸ್ಟಾರ್ಟ್ ಮಾಡಿದಾಗ? ನನಗೆ ಬುದ್ಧಿ ಕಂಡಂಗೆ 120 ರೂಪಾಯಿಂದ ಇತ್ತು ಮಟನ್ ಊಟ. ನನಗೆ ತಿಳಿದಂಗೆ ಅಪ್ಪಾಜಿ ಮಾಡ್ಬೇಕಾದ್ರೆ ಅಪ್ಪಾಜಿ ಮಾಡ್ಬೇಕಾದ್ರೆ ನನಗೆ ಗೊತ್ತಿರಂಗೆ 120 ರೂಪಾಯಿ ಇತ್ತು ಅವಾಗ ಊಟ. ಇವಾಗ ಮಟನ್ ಊಟ 300 ರೂಪಾಯಿ ಆಗಿದೆ. 300 ರೂಪಾಯಿ. ಚಿಕನ್ ಊಟ 200 ರೂಪಾಯಿ. ಆಲ್ಮೋಸ್ಟ್ ಇಲ್ಲಿ ಎಲ್ಲರಿಗೂ ಗೊತ್ತಿರೋದು ಬಾಲಣ್ಣ ಹೋಟೆಲ್. ಗುಡ್ಸ್ಲು ಹೋಟ್ಲು ಅಂತ ಕರೀತಾರೆ ಕೆಲವರು. ಅವಾಗ ಸ್ಟಾರ್ಟಿಂಗು ಗುಡ್ಸ್ಲು ಇದ್ದಿದ್ದು, ಗರಿ ತೆಂಗಿನ ಗರಿಲಿ ಹೋಟ್ಲು ಇದ್ದಿದ್ದು. ಅದಾದ್ಮೇಲೆ ಅಪ್ಪಾಜಿಯವರು ಶೀಟ್ ಹಾಕೊಂಡಿದ್ರು. ಇವಾಗ ಮತ್ತೆ ನಾವೆಲ್ಲ ಇದ್ ಮಾಡಿ ಮೋಡ್ ಹಾಕ್ತಾ ಇದೀವಿ. ಅವಾಗ ಮಟನ್ ಅಂದ್ರೆ ಅಪ್ಪಾಜಿಯವರು ಹೋಗಿ ಸೈಕಲ್ ಅಲ್ಲಿ ಹೋಗಿ ತರೋರು ಮಟನ್. ಭದ್ರಾವತಿಂದಾನೆ ಕಟ್ಕೊಂಡು ತರೋರು ಮಟನ್ ಅಂಗಡಿ ಶಾಪಲ್ಲಿ ನಿತ್ತಿ ಕಟ್ಸಿ ಮಾಡೋದಾಗ್ಬಿಟ್ಟು ಇವಾಗ್ಲೂ ಅದೇ ತರಾನೇ ಮಾಡ್ಕೊಂಬತ್ತಾ ಇದೀವಿ. ನಾವೇ ಹೋಗಿ ತರ್ತೀವಿ. ಅವ್ರಿಗೇನು ಹೇಳ್ಬಿಟ್ಟು ಏನು ವೆಯ್ಟ್ ಮಾಡಲ್ಲ. ನಾವೇ ಹೋಗಿ ನಿತ್ತಿ ಮಟನ್, ಚಿಕನ್ ಎಲ್ಲ ನಾವೇ ಓನಾಗಿ ಪರ್ಚೇಸ್ ಮಾಡ್ಕೊಂಡ್ ಬರ್ತೀವಿ. ಸರ್ ನೀವು ನಿಮ್ ಡ್ಯಾಡಿ ಅವರು ಇದ್ದಾಗ ನೋಡಿದಾಗ 120 ರೂಪೀಸ್ ಇತ್ತು ಪ್ರೈಸ್? ನನಗೆ ಗೊತ್ತಿರೋ 120 ರೂಪೀಸ್ ಇತ್ತು ಡ್ಯಾಡಿ ಅವ್ರು ಇದ್ದಾಗಲೇ. ಅಟ್ ಪ್ರೆಸೆಂಟ್ 300. ಇವಾಗ ಪ್ರೆಸೆಂಟ್ 300 ಇದೆ. ತರೀಕೆರೆ ಭದ್ರಾವತಿ ಸುಂದಳ್ಳಿ ಸಖತ್ತಾಗಿದೆ ಬ್ರದರ್. ಇದು 25 ಗಂಟೆ ನಾನು ಬರ್ತಾ ಇರೋದು. ಬಂದಾಗೆಲ್ಲ ನಾನು ತಿನ್ನೋದು ಒಂದೇ ಮೇನು, ಮುದ್ದೆ, ಮಟನ್ ಸಾಂಬಾರು, ಉಂಡೆ, ಮಟನ್ ಫ್ರೈ ತಿಂತಾ ಇದ್ರೆ ಒಳಗಡೆ ಗುಳಂ ಅಂತ ಹೋಗ್ತಾ ಇರ್ಬೇಕು. ಸರ್ ಏನೇನು ಆರ್ಡರ್ ಮಾಡಿದ್ರಿ ಸರ್ ನೀವು? ಉಂಡೆ, ಊಟ, ಮಟನ್ನು, ಚಿಕನ್ ಪೆಪ್ಪರ್ ಡ್ರೈ, ಮಟನ್ ಪೆಪ್ಪರ್ ಡ್ರೈ, ಬೋಟಿ. ಸರ್ ನೀವು ಕಂಪಲ್ಸರಿ ಏನ್ ಟ್ರೈ ಮಾಡಿ ಬಂದಾಗೆಲ್ಲ ಮಟನ್ ಪೆಪ್ಪರ್ ಡ್ರೈ ಮಸ್ತ್ ಸೂಪರ್. ಕೈಮಾ ಉಂಡೆ ತಿಂತಾರೆ ಗುಳಂ ಅಂತ ಹೋಯ್ತಾ ಇರ್ಬೇಕು ಒಳಗಡೆಗೆ. 3 ಉಂಡೆ ಹಾಕೊಂಡ್ಬಿಡೋದು ಒಂದ್ಸತಿಗೆ. ಸರ್ ನಿಮ್ಮ ಹೆಸರು ಸರ್? ಮಹೇಶ್. ಎಷ್ಟು ವರ್ಷದಿಂದ? ನಾನು ಬಾರ್ನ್ ಭದ್ರಾವತಿ, ಶಿವಮೊಗ್ಗ ಡಿಸ್ಟಿಕ್ ಭದ್ರಾವತಿ, ಇನ್ ಬಿಟ್ವೀನ್ ಭದ್ರಾವತಿ, ತರೀಕೆರೆ ಟು ಭದ್ರಾವತಿ
ಇನ್ ಬಿಟ್ವೀನ್ ಬೈಪಾಸ್ ಹತ್ರ ಈ ಪಾಯಿಂಟ್ ಬರುತ್ತೆ. ಬಾರ್ನ್ ಪ್ಲೇಸ್ ಭದ್ರಾವತಿ. ಸೊ ಇದು ನಮಗೆ ಚಿರಪರಿಚಿತ, ನಮ್ಮ ಚೈಲ್ಡ್ಹುಡ್ 93, 95, 90s ಯಾರ್ಯಾರು ಇದಾರೋ ಅವ್ರಿಗೆಲ್ಲರೂ ಈ ಹೋಟ್ಲ್ ಬಗ್ಗೆ ಚಿರಪರಿಚಿತ. ಸೊ ಆ ಸವಿ ನೆನಪು ಯಾವಾಗ್ಲೂ ಹೋಮ್ ಟೌನ್ ಬಂದಾಗೆಲ್ಲ ಇಲ್ಲಿ ಬಂದು ಹೋಗಂತ ಒಂದು ಅಭ್ಯಾಸ ಇದೆ. ಇಟ್ಸ್ ರಿಯಲಿ ಗುಡ್. ಇವ್ರಿಗೂ ಕೂಡ ಆಲ್ ದಿ ಬೆಸ್ಟ್. ಇದೇ ತರ ರುಚಿಯಾದಂತ ಊಟನ ನಮ್ಮ ಗ್ರಾಹಕರಿಗೆ ಕೊಡ್ಲಿ, ಗ್ರಾಹಕರು ಕೂಡ ಈ ಒಂದು ಟೇಸ್ಟ್ ನ ಅನುಭವಿಸ್ಲಿ ಅಂತ ಹೇಳಿ ಆಲ್ ದ ಬೆಸ್ಟ್. ಸರ್ ನೀವು 95 ಸ್ಟಾರ್ಟ್ ಮಾಡಿದ್ರ ಸರ್ ಬರೋದು? ಇದು ಯಾವಾಗ ಇವ್ರು ಲಾಂಚ್ ಮಾಡಿದ್ರು ಅವಾಗಿಂದನೂ ನಾವು ಇಲ್ಲಿ ವರ್ಷಕ್ಕೊಂದ್ಸರಿ ಬಂದ್ರು ಕೂಡ ಇಲ್ಲಿ ಬರ್ದೇ ನಾವು ರಿಟರ್ನ್ ಬ್ಯಾಂಗ್ಳೂರ್ ಹೋಗೋ ಒಂದು ಇದೇ ಪದ್ಧತಿನೇ ಇಲ್ಲ, ಸಂಪ್ರದಾಯ ಆಗ್ಬಿಡಿ. ಇಲ್ಲಿ ಬಂದ್ರೆ ಒಂದು ಅಟೆಂಡೆನ್ಸ್ ಹಾಕ್ಬಿಟ್ಟು ಇದು ನಮ್ಮ ಸಂಪ್ರದಾಯ ಆಗ್ಬಿಡಿ. ಅಷ್ಟು ಚಿರಪರಿಚಿತ ಇದೊಂದು ಹೋಟೆಲ್. ಇಟ್ಸ್ ರಿಯಲಿ ಗುಡ್. 10 out of 10. ಅವಾಗಿನ ಟೇಸ್ಟ್ ಮೇಂಟೈನ್ 10 out of 10. ಆಲ್ವೇಸ್ ಇಟ್ಸ್. ಹೆಸರು ಸಾಗರ್ ಅಂತ. ಎಲ್ಲಿಂದ ಬಂದಿದ್ದಾರೆ ಸರ್? ಮೈಸೂರಿಂದ. ಮೈಸೂರು. ಊಟ ತುಂಬಾ ಚೆನ್ನಾಗಿದೆ, ಬಿಸಿಯಾಗಿದೆ. ಏನ್ ಆರ್ಡರ್ ಮಾಡಿದ್ರು ನೀವು? ಸರ್ ನಾವು ಮಟನ್ ಸ್ವೀಟ್ ಮುದ್ದೆ ಮತ್ತೆ ಚಿಕನ್ ಇದೆ. ಬರ್ತಿರ್ತೀರಾ? ಇಲ್ಲ ಫಸ್ಟ್ ಬಂದಿದ್ದು? ಇದು 2ನೇ ಸೈಡ್ ಬರ್ತಾರೆ. 2ನೇ ಸಲ ಕಡೆ ಬಂದಾಗೆಲ್ಲ ಬರ್ತಾ ಇರ್ತೀವಿ. ಕಡೆ ಬಂದ್ರೆ ಬರ್ತೀರಾ? ಬಂದಾಗ ಒಂದ್ಸರಿ ಟೇಸ್ಟ್ ಮಾಡೇ ಹೋಗಿ. ಹೇಳಿ ಸರ್, ಕ್ವಾಲಿಟಿ ಅದು? ಕ್ವಾಲಿಟಿ ಚೆನ್ನಾಗಿದೆ. ಮನೆ ಊಟ ಕಸ್ಟಮರ್ಸ್ ಹೇಳಿದ್ರು ಅವಾಗ 40 years ಇಂದ ಬರ್ತಾ ಇದೀವಿ, ಅಷ್ಟು ಡ್ಯಾಡಿ ಕಾಲದಿಂದ ನಾವು ಬರ್ತಾ ಇದೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಹೇಗೆ ಸರ್ ಇವಾಗ್ಲೂ ಬರ್ತಾರಾ ಹಾಗೆ ಅಷ್ಟೇ? ನಿಜ ಸರ್. ಹಾಂ, ನಾನು ಇವತ್ತು 50% ಏನ್ ನಮ್ಮಲ್ಲಿ ಏನ್ ವ್ಯಾಪಾರ ಆಗ್ತದಲ್ಲಿ ಕಾಲ 25ರಿಂದ 30% ನಮ್ಮ ತಂದೆ ಕಾಲದಿಂದ ಬರೋರು ಇದ್ದಾರೆ. ನಮ್ಮ USL MPM ಏನು ಫ್ಯಾಕ್ಟ್ರಿ ರನ್ನಿಂಗ್ ಇತ್ತು ಅವಾಗ ಇದ್ದವರೆಲ್ಲ ಇದ್ದಾರೆ. ಅವರು ಕೆಲವೊಂದು ಟೈಮಲ್ಲಿ ಮೈಸೂರು ಎಲ್ಲ ಬೆಂಗಳೂರು ಹೋದಾಗಿಂದ ಯಾವ ತರ ಸ್ವಂತ ಮನೆ ಬಂದಾಗ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಅವಾಗಿನ ಕಸ್ಟಮರ್ಸ್ ಇವಾಗಿದ್ದಾರೆ? ಹೌದೌದು, ಆಗಿನ ಕಸ್ಟಮರ್ ಇವಾಗಲೂ ಕಂಟಿನ್ಯೂ ಇದ್ದಾರೆ. ಓಕೆ ಸರ್. ಸರ್ ಹೇಗೆ ಸರ್ ಅವಾಗಿಂದ ಕುಕಿಂಗ್ ಸ್ಟೈಲ್ ಮೇಂಟೈನ್ ಮಾಡತ್ತಿದ್ರ ನಿಮ್ ತಂದೆಯವ್ರ ಕಾಲದಿಂದ? ಅವಾಗಂದ್ರೆ ಅಪ್ಪಾಜಿಯವ್ರು ಬಂದ್ಬಿಟ್ಟು ಸರ್ ಫಸ್ಟ್ ಸೌದೆ ಒಲೆಯಲ್ಲಿ ಮಾಡ್ತಾ ಇದ್ರು. ಅದಾದ ನಂತರ ಈ ಭತ್ತದ ಒಟ್ಟು ಬರುತ್ತಲ್ಲ ಆ ಒಲೆ ಮಾಡ್ಕೊಂಡು ಪರೋಟ ಎಲ್ಲ ಹೊಡಿತಾ ಇದ್ರು. ಕಾಲಕ್ರಮ ಅವರು ಸ್ವಲ್ಪ ಗ್ಯಾಸ್ ಇಂದ ಬಂದ್ರು. ಗ್ಯಾಸ್ ಅಷ್ಟು ಮಾಡ್ತಿರ್ಲಿಲ್ಲ ಅವ್ರು ಏನಿದ್ರು ಮೇನು ಸೌದೆ ಒಲೆಯಲ್ಲಿ. ಆ ಸೌದೆ ಒಲೆ ಏನು ಇತ್ತು ಅದರಲ್ಲೇ ಮೇಂಟೈನ್ ಮಾಡ್ತಿದ್ರು. ಇತ್ತೀಚೆಗೆ ನಾವು ಈ ದಾಳಿಂಬೆ ಸಿಪ್ಪೆ ಇದರಲ್ಲಿ ನಾವು ಮಾಡ್ತಾ ಇದ್ವಿ. ಯಾಕೆ ಕಾಲಕ್ರಮ ಭತ್ತದ ಒಟ್ಟು ಮಿಲ್ಗಳು ಇಲ್ದಲೆ ಕರ್ಸ್ಕೊಂಡು ಕಾರ್ಕಳ ಕಡೆ ತರ್ಸ್ಕೊಂಡು ನಾವು ಅದ್ರಲ್ಲೂ ಮಾಡ್ತಾ ಇದ್ವಿ. ಸರ್ ನಿಮ್ಮ ಡ್ಯಾಡಿಯವ್ರು ಇದ್ದಾಗ ಸ್ಟಾರ್ಟ್ ಆಗಿದ್ದು ಹೋಟೆಲ್ ಹಿಸ್ಟ್ರಿ ಹೇಳೋದಾದ್ರೆ ಏನು? ಟೋಟಲ್ ಡ್ಯಾಡಿಯವ್ರು ಇದ್ದಾಗ ಇಷ್ಟು ಹೇಳೋದಾದ್ರೆ ನಮಗೆ ನಮ್ಮ ಅಮ್ಮವ್ರು ಹೇಳಿದ ಪ್ರಕಾರ ಅವಾಗ ಸ್ಟಾರ್ಟ್ ಮಾಡಿದಾಗ ಮಟನ್ ಚಾಪ್ಸ್ ಮಟನ್ ಮಾತ್ರ ಮಾಡ್ತಿದ್ರು. ಅವಾಗ ವಾರದಲ್ಲಿ 3 ದಿನ ಮಾತ್ರ ಇತ್ತು. ಭಾನುವಾರ, ಮಂಗಳವಾರ, ಶುಕ್ರವಾರ 3 days ಮಾತ್ರ ನಾನ್ ವೆಜ್ ಮಾಡೋದು. ಮಟನ್ ಅವಳು ಮಟನ್ ಚಿಕನ್ 2 ಇದ್ದೀನಿ ಸರ್. ಮಟನ್ ಚಿಕನ್ ಪರೋಟ ರೈಸ್ ಮಾತ್ರ ಇದ್ದಿದ್ದು. ಪರೋಟ ರೈಸ್ ಮಾಡೋರು? ಪರೋಟ ರೈಸ್ ಎಲ್ಲ ಮಾಡೋದು. ಇವಾಗ ಅದನ್ನೇ ಕಂಟಿನ್ಯೂ ಮಾಡಿದ್ವಿ, ಏನು ಚೇಂಜ್ ಮಾಡಿಲ್ಲ. ಇದರಲ್ಲಿ ಏನಂದ್ರೆ ಅವಾಗ ವಾರದಲ್ಲಿ 3 ದಿನ ಇದ್ದಿದ್ದು, ವೀಕ್ಲಿ ಫುಲ್ ಇದೆ. ಸರ್ ಅಡ್ರೆಸ್, ಎಕ್ಸಾಕ್ಟ್ ಅಡ್ರೆಸ್ ಎಲ್ಲಿ ಸರ್? ಎಕ್ಸಾಕ್ಟ್ ಅಡ್ರೆಸ್ ಸರ್ ಮೈನ್ ಲೊಕೇಶನ್ ಬಂದು ಶಿವಮೊಗ್ಗ ಡಿಸ್ಟಿಕ್, ಭದ್ರಾವತಿ ತಾಲೂಕು, ಸುಣ್ಣದಹಳ್ಳಿ ಗ್ರಾಮ, ಬಾಲಣ್ಣ ಹೋಟೆಲ್. ಭದ್ರಾವತಿಯಿಂದ ಇಲ್ಲಿ ಹೋಟ್ಲಿಗೆ 2.5 ಕಿಲೋಮೀಟರ್ ಆಗುತ್ತೆ. ಭದ್ರಾವತಿ ಟು ತರೀಕೆರೆ ರೋಡಲ್ಲಿ ಸಿಗುತ್ತೆ ಸರ್. ನಿಮ್ಮ ಹೆಸರು ಯಜಮಾನ್ರ? ನಿಮ್ಮ ಹೆಸರು? ರತನ್ ಸಿಂಗ್. ರತನ್ ಸಿಂಗ್. ರತನ್? ರತನ್ ಸಿಂಗ್. ರತನ್ ಸಿಂಗ್. ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಅಲ್ಲಿ? 42 ವರ್ಷ ನಾ ಬರ್ತಾ ಇದ್ದೀನಿ. 42 ವರ್ಷ ಆಯ್ತಾ? ಓಕೆ. ಏನ್ ಇಷ್ಟ ಅಣ್ಣ ಇಲ್ಲಿ ನಿಮ್ಗೆ? ನಮ್ಗೆ ಏನ್ ಗೊತ್ತಿಲ್ಲ. ಬೆಳಿಗ್ಗೆ ಇಡ್ಲಿ ಬತ್ತು ತಿಂತೀವಿ, ಮತ್ತೆ ಇಡ್ಲಿ ಫಳ ತಿಂತೀವಿ, ಮತ್ತೆ ಮಧ್ಯಾಹ್ನ ಮಟನ್ ಚಿಕನ್ ತಿಂತೀವಿ. ಕೈಮನೆ ಕೊಡ್ತಾರೆ. ಓಕೆ.
ಸರ್ ನಮ್ಮ ಹೆಸರು ರಾಜಣ್ಣ ಅಂತ ಹೇಳಿ, ಶಿವಮೊಗ್ಗ. ಸರ್ ಅವ್ರು ನೀವು ತಂದೆಯವ್ರ ಕಾಲದಿಂದ ಏನೇನು ಬಂದು ನಿಮ್ಗೆ ಇಷ್ಟಪಟ್ಟು ತಿಂತಾ ಇದ್ರು? ನಾವು ತುಂಬಾ ಬೋಟಿ, ತಲೆಕಾಲು, ಹಾ ಆಮೇಲೆ ಮಟನ್, ಹಾ. ಆಮೇಲೆ ಕೈಮಾ, ಹಾ ತುಂಬಾ ಐಟಮ್ಸ್, ಒಳ್ಳೆ ಮಟನ್ ಡ್ರೈ, ಮಟನ್ ಚಾಪ್ಸ್, ಹಾ. ತುಂಬಾ ಒಳ್ಳೊಳ್ಳೆ ಐಟಮ್ಸ್. ಮತ್ತೆ ಮುದ್ದೆ ಹಾ ಅಂತ ಇವತ್ತಿಗೂ, ಅವತ್ತಿಂದ 20 ವರ್ಷ ಆದ್ರೆ ಇವತ್ತಿಗೂ ಅದೇ ಟೇಸ್ಟ್ ಇದೆ. ಆ ಸಾಂಬಾರು ಅದೇ ಟೇಸ್ಟ್ ಇದೆ. ನಿಮ್ ಮನೆ ಮಸಾಲ ಇದೆ. ನಮ್ಗೆ ಇದು ಬಹಳ ಖುಷಿ ಆಯ್ತು. ಊಟ ತುಂಬಾ ವರ್ಷಗಳಿಂದ ಬಂದಿರೋದ್ರಿಂದ ಇವತ್ತು ನಾವು ಆಸೆ ಪಟ್ಟು ನಾವು ಬೆಂಗಳೂರು ಹೋಗಿದ್ವಿ. ಬೆಂಗಳೂರಿಂದ ಬರುವಾಗ ಬೆಳಿಗ್ಗೆ 8 ಗಂಟೆಗೆ, ಅಲ್ಲ ಮೈಸೂರಿಗೆ ಹೋಗಿ 8 ಗಂಟೆ ಮೈಸೂರು ಬಿಟ್ವಿ. ಇಲ್ಲಿ ಬಂದು ಇಲ್ಲೇ ಊಟ ಮಾಡಬೇಕಂದ್ರೆ ನಿರ್ಧಾರ ಮಾಡಿ ಇಲ್ಲೇ ಬಂದು ಊಟ ಮಾಡ್ತಾ ಇದ್ವಿ. ತುಂಬಾ ಚೆನ್ನಾಗಿದೆ, ಮನೆ ಸ್ಟೈಲಲ್ಲಿ ಇದೆ. ಈ ಊಟ ಮಾಡಿದ್ರೆ ಯಾವುದೇ ರೀತಿಯಾದ ಗ್ಯಾಸ್ಟ್ರಿಕ್ ಮತ್ತೊಂದು ಏನೂ ಆಗಲ್ಲ. ತುಂಬಾ ಚೆನ್ನಾಗಿದೆ ಊಟ. ಆ ಖುಷಿ ಪಟ್ಟು ಇಲ್ಲಿ ಬಂದು ಊಟ ಮಾಡ್ತಾ ಇದ್ವಿ. ಥ್ಯಾಂಕ್ ಯು. ತಂದೆ ಏನ್ ಮಾಡ್ಕೊಂಬಂದ್ರು ಅವತ್ತಿನ ಹಂಗೆ ಮೇಂಟೈನ್ ಮಾಡ್ಕೊಂಡ್ ಬರ್ತಾ ಇದ್ರು. ಸುಳ್ಳ ಕೊಡುದು ಒಂದು ಉದ್ದ ತುಂಡ ಇದ್ದಿದ್ದು ಇದೆ, ಏನ್ ಮಾಡಕ್ಕಲ್ಲ. ಮಟನ್ ಚಿಕನ್ ಇದ್ದಿದೆ ಫ್ರೈ ಅದು ಪಕ್ಕ ಮಾಡ್ಕೊಂಬಂದ್ರು. ನಿಜವಾದ ಮಾತು. ಟೇಸ್ಟ್ ಅವಾಗಿಂದ ಏನಿದೆ ಇವಾಗ್ಲೂ ಅದೇ ಇದೆ. ಸೀಮಾಗಲಿ ಕಡೂರಾಗಲಿ ಚಿಕ್ಕಮಂಗ್ಳೂರಿಂದ ಬರ್ತಾರೆ ಊಟಕ್ಕೆ. ಇಲ್ಲಿ ಇಲ್ಲಿಂದ ಚಿಕ್ಕಮಂಗ್ಳೂರಿಂದ ಇಲ್ಲಿಗೆ ಬರ್ತಾರೆ ಊಟಕ್ಕೆ. ಚಿಕ್ಕಮಂಗ್ಳೂರಿಂದ ಸುಳ್ಳಬಾರ್ದು. ತಿನ್ನಿ ಮನೆ ಕಣ್ಣಾಕದಲ್ಲ, ಆತರ ಇದೆ. ಅವಾಗ್ಲಿಂದ ಒಂದೇ ಟೇಸ್ಟ್. ಹೂಣ ಟೇಸ್ಟ್ ಒಂದೇ ಸುಳ್ಳಬಾರ್ದು. ನೀವು 42 ವರ್ಷದಿಂದ ಬರ್ತಿದ್ದೀರ. ಹೂಣ ಸುಳ್ಳಬಾರ್ದು. ನಾವು ಮಾಡ್ತಾ ಇದ್ದೀವಿ. ಏನು ಬಾಲಣ್ಣವ್ರ ಹೋಟ್ಲ ಅಂದ್ರೆ ಫೇಮಸ್. ಫೇಮಸ್ಸೇ ಮಟನ್ಗೆ. ಈ ನಮ್ಮ ಭದ್ರಾವತಿಯಲ್ಲಿಗೆ ಫೇಮಸ್ ಅಲ್ಲ ಇದಕ್ಕೆ. ಬೇರೆ ನಮಗೆ ಗೊತ್ತಿಲ್ಲ, ಇದು ನಮಗೆ ಗೊತ್ತಿಲ್ಲ. ಸರಿ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ನಾಗೇಂದ್ರ ಅಂತ. ಇಲ್ಲೇ ನಾವು ತರೀಕೆರೆ ಅವರು. ಹಾ ಸರ್. ನಾವು ತುಂಬಾ ಹಳೆ ಹೋಟ್ಲು. ನಾವು ತುಂಬಾ ಸರಿಯಿಂದನೂ ಇಲ್ಲಿಗೆ ಬರ್ತಾ ಇದೀವಿ. ಓಕೆ. ಸೊ ಇವತ್ತು ನಾನು ಪಾರ್ಸಲ್ ತಗೊಂಡು ಬಂದೆ ಇಲ್ಲಿಗೋಸ್ಕರ. ಸರ್, ಎಷ್ಟು ವರ್ಷದ ಕಸ್ಟಮರ್ ಸರ್? ನಾನು ಹತ್ತತ್ರ ಒಂದು 12ರಿಂದ 15 ವರ್ಷದ ಕಸ್ಟಮರ್. 15 ಇಯರ್ಸ್ ಇಂದ ಬರ್ತಿದ್ದೀರ ಇಲ್ಲೇ ಬರೋದು? ಓಕೆ. ಏನ್ ಇಷ್ಟ ಸರ್ ನಿಮ್ಗೆ ಇಲ್ಲಿ? ಇಲ್ಲ, ಊಟ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಏನ್ ಇಷ್ಟ ಸರ್? ನಿಮ್ ಫೇವರೇಟ್ ಅಂದ್ರೆ? ಫೇವರೇಟ್ ಮಟನ್, ತಲೆಕಾಲು. ಮಟನ್ ಕೊಡ್ತಾರೆ, ಮುದ್ದೆ ಕೊಡ್ತಾರೆ. ಮುದ್ದೆ ತುಂಬಾ ಟೇಸ್ಟ್, ಏನಂದ್ರೆ ಬಿಗಿ ಇರುತ್ತೆ, ಮಿತ್ಕೊಂಡ್ ತಿನ್ನೋ ತರ ಟೇಸ್ಟ್ ಇರುತ್ತೆ. ಒಂದ್ಸರಿ ನೀವು ಮಾಡಿ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ರಸಮ ಸರ್, ಇದು ರಸಮ್ಮು ಶೇರ್ವಾ. ಓಕೆ.